ಇಂದು ಸಿಡಿಎ ಅಧ್ಯಕ್ಷರು ಹಾಗೂ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಎಚ್.ಪಿ. ಮಂಜೇಗೌಡ ಸುದ್ದಿಗೋಷ್ಠಿ ನಡೆಸಿ ಕಳೆದ ಹಲವು ದಿನಗಳಿಂದ ಹಣ ವರ್ಗಾವಣೆ ವಿಚಾರಕ್ಕೆ ವಿರೋಧ ಪಕ್ಷದವರ ಮೇಲೆ ಆರೋಪ ಹೊರಿಸುತ್ತಿರುವುದು ಖಂಡನೀಯ ಎಂದರು. ನಂತರ ಮಾತನಾಡಿದ ಅವರು, ಸಿ.ಟಿ. ರವಿ ಅವರಿಗೆ ಸೋಲಿನ ಹತಾಶೆಯಿಂದ ಮತಿಭ್ರಮಣೆಯಾದಂತೆ ಕಾಣುತ್ತಿದೆ. ಅದಕ್ಕೆ ಅವರು ಈ ರೀತಿ ವರ್ತಿಸುತ್ತಿದ್ದಾರೆ. ಅವರೇ ಸ್ವತಃ ತನಿಖಾ ಸಂಸ್ಥೆಯ ರೀತಿ ವರ್ತಿಸುತ್ತಿರುವುದು ಖಂಡನೀಯ ಹಾಗೂ ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸಿಕೊಂಡ ಮಾತ್ರಕ್ಕೆ ಅವರು ಆಪ್ತರಾಗಿರುವುದಿಲ್ಲ. ಹಲವಾರು ಕಾರಣಗಳಿಂದ ರಾಜಕಾರಣಿಗಳ ಬಳಿ ಜನರು ಫೋಟೋ ತೆಗೆಸಿಕೊಳ್ಳುತ್ತಾರೆ. ಆರೋಪಿಯೊಬ್ಬನು ನಿಮ್ಮ ಜೊತೆಯೂ ಫೋಟೋ ತೆಗೆಸಿಕೊಂಡಿದ್ದಾರೆ. ಹಾಗಾದ್ರೆ ಅವರನ್ನ ನಿಮ್ಮ ಆಪ್ತ ಎನ್ನಲು ಆಗುತ್ತಾ ಎಂದು ಪ್ರಶ್ನಿಸಿದ್ರು. ಮೇಲಾಗಿ ಆ ಹಗರಣ ನಡೆದಿರೋದು 2023ರಲ್ಲಿ, ಅಂದರೆ ನೀವು ಶಾಸಕರಾಗಿದ್ದ ಸಮಯದಲ್ಲಿ. ಆಗ ನೀವು ಏನು ಮಾಡುತ್ತಿದ್ರಿ ಎಂದು ಪ್ರಶ್ನಿಸಿದ್ರು. ಕಳೆದ 4-5 ದಿವಸಗಳಿಂದ ಚಿಕ್ಕಮಗಳೂರು ನಗರದಲ್ಲಿ ಅಮಾಯಕರ ಹೆಸರಿನಲ್ಲಿ ಬ್ಯಾಂಕಿಗೆ ಹಣವನ್ನು ಹಾಕಿ ವರ್ಗಾವಣೆ ಮಾಡಿರ್ತಕ್ಕಂಥ ಸುದ್ದಿ ಪ್ರಕಟವಾಗಿದ್ದು, ಅದರಲ್ಲಿ ಮಾಜಿ ಶಾಸಕರು ಪ್ರಶ್ನೆ ಮಾಡಿರೋದು ಸ್ವಾಗತಾರ್ಹ. ಆದರೆ ಈ ವಿಚಾರವನ್ನು ನಮ್ಮ ಸ್ಥಳೀಯ ಶಾಸಕರ ಜೊತೆಯಲ್ಲಿ ನಿಂತು ಯಾರೋ ವ್ಯಕ್ತಿಗಳು ಬಂದು ಫೋಟೋ ತೆಗೆಸಂತಾರೆ, ಅವ್ರನ್ನ ಬಂದುಬಿಟ್ಟು ಇವರು ಶಾಸಕರ ಕುಮ್ಮಕ್ಕಿದೆ, ಇದು ಯಾರು ಏನು ಅಂತ ಹೇಳ್ತಾರೆ. ಆದರೆ ಮಾಜಿ ಶಾಸಕರು ಒಂದು ಅರ್ಥ ಮಾಡ್ಕೋಬೇಕು, ಇದು 1/3/25ರಲ್ಲಿ ಅವರ ಸರ್ಕಾರ ಇದ್ದಾಗಲೇ ಅಕೌಂಟನ್ನು ಓಪನ್ ಮಾಡ್ತಾರೆ. ಯಾರ್ಯಾರು? ಒಂದು ಹನುಮಂತ ಅಂತ, ಹನುಮಂತನ ಹೆಂಡತಿ ಅಶ್ವಿನಿ ಅಂತ, ಒಂದು ಆನಂದ. ಇವರು 3 ಜನ ಹೆಸರು ಸುಮಾರು 30 ಲಕ್ಷ 35 ಲಕ್ಷ ಕೇವಲ 2 ತಿಂಗಳಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. ಅಂದರೆ ಅವಾಗ ಯಾರು ಶಾಸಕರಾಗಿದ್ದರು? ಮಾರ್ಚ್ ತಿಂಗಳಲ್ಲಿ ಸಿ.ಟಿ. ರವಿ ಶಾಸಕರು, ಏಪ್ರಿಲಲ್ಲಿ ಮೇ ತಿಂಗಳಿನಲ್ಲಿ ತಮ್ಮಯ್ಯ ಶಾಸಕರಾಯಿದ್ದು. ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂದ ತಕ್ಷಣ ಅವರ ಅಕೌಂಟ್ ಕ್ಲೋಸ್ ಆಗುತ್ತೆ. ಇದು ಕಾರಣಕರ್ತರು ಯಾರು? ಅವ್ರ ತಟ್ಟೆಯಲ್ಲಿ ಎಗಣೆ ಬಿದ್ದು ಈಗ ಕಂಪ್ಲೇಂಟ್ ಕೊಡ್ತಾರೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದರಿಂದ ಇದು ದೊಡ್ಡ ಹಗರಣ ಕೈತಪ್ಪಿದೆ. ಇಲ್ಲಾಂದರೆ ನೂರಾರು ಅಮಾಯಕರು BPL ಕಾರ್ಡಿಂದ ವಂಚಿತರಾಗ್ತಿದ್ರು. ಅವ್ರ ಹಣದಲ್ಲಿ ಟ್ರಾನ್ಸಾಕ್ಷನ್ ಮಾಡಿ 100 ಕೋಟಿಯನ್ನು ಅಮಾಯಕರ ಹೆಸರಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾಯಿದ್ರು. ಈ ಬೆಟ್ಟಿಂಗ್ ದಂಧೆ ನಿಂತಿದ್ದು ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಮಾತ್ರ. ಇಂಥ ದಂಧೆಗಳನ್ನು ನಿಲ್ಲಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಆದರೆ ಕೇಂದ್ರದ ಮೇಲೆ ಒತ್ತಡವನ್ನು ತರುವುದನ್ನು ಬಿಟ್ಟು ಇಲ್ಲಿ ಬಂದು ಅಮಾಯಕರ ಮೇಲೆ ದೂರುವಂಥ ಕೆಲಸ ಮತ್ತು ಜನಪರವಾಗಿ ಬಡವರ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಶಾಸಕ ಎಚ್.ಡಿ. ತಮ್ಮಯ್ಯನವರ ಬಗ್ಗೆ ಮಾತನಾಡ್ತಾರೆ ಅಂತಂದರೆ, ನಿಮಗೆ ತಮ್ಮಯ್ಯನವರ ಹೆಸರು ಹೇಳದೇ ಇದ್ದರೆ ನಿಮಗೆ ಉಂಡಿದ್ದು ಮೈಗತ್ತೋದಿಲ್ವಾ? ನಿಮಗೇನು ರಾಜಕಾರಣ ಮಾಡಿ 20 ವರ್ಷ MLA ಆಗಿದ್ದಿರಿ, ಈಗ MLC ಆಗಿದ್ದೀರಾ. ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ವಿರೋಧ ಪಕ್ಷದಲ್ಲಿ ಕೂತು ಆಡಳಿತ ಪಕ್ಷಕ್ಕೆ ಚುರುಕು ಮುಟ್ಟುವಂಥ ಕೆಲಸವನ್ನು ಮಾಡೋದನ್ನು ಬಿಟ್ಟು ಬರೀ ಮಾತೆತ್ತಿದರೆ ತಮ್ಮಯ್ಯ, ಏನು ಹಗರಣ ನಡೆದಿದ್ರು ತಮ್ಮಯ್ಯಂದೇ ಹಗರಣ, ಏನು ಮಾಡದಿದ್ರು ತಮ್ಮಯ್ಯನೇ ಕಾರಣ. ಏನು ಯಾರು ಬರ್ತಾರಪ್ಪ? ಅವರಿಗೂ ಹಲವಾರು ಜನ ಕಲ್ಲಪ್ಪ ಅಂಡಿಬಾಗು ಸತ್ರು. ಕಾರಣ ಯಾರು? ಅವರ ಪಕ್ಷದ ಹಲವಾರು ಮುಖಂಡರುಗಳು ಕ್ರಿಕೆಟ್ ಬಿಟ್ಟಿಂಗಲ್ಲಿ ಮಾಡ್ತಾಯಿದ್ರು. ಅವ್ರ ಜೊತೆಯಲ್ಲಿ ಫೋಟೋ ಇದೆ ಅವರು ಕೂಡ. ಇದು ತನಿಖೆ ಆಗಬೇಕಲ್ವ? ಅವಾಗ ಇದ್ದು ಒಬ್ಬ ಸಾಮಾನ್ಯ ರಾಜಕಾರಣಿಯಾಗಿತ್ಕೊಂಡನು ಏನು ಬೇಕಾದ್ರೂ ಮಾತಾಡಲಿ. ಆದರೆ ನೀವು ಅನುಭವಿ ರಾಜಕಾರಣಿಗಳು ಅನುಭವಕ್ಕೆ ತಕ್ಕಂತೆ ಮಾತನಾಡಬೇಕು ಇನ್ನಾದರೂ ಕೂಡ ಅಂತೇಳಿ ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಪೊಲೀಸ್ ಅಧಿಕಾರಿಗಳು ಮಾಡೇ ಮಾಡ್ತಾರೆ. ಯಾಕೆಂದರೆ ಕರ್ನಾಟಕ ಪೊಲೀಸು, ಅದರಲ್ಲೂ ಚಿಕ್ಕಮಗಳೂರು ಪೊಲೀಸ್ನವರು ದಕ್ಷ ಪ್ರಾಮಾಣಿಕರಿದ್ದಾರೆ. ಇಂಥ ಹಗರಣವನ್ನು ಬೈಗಿಳಿಯೋದು, ಎಂಥ ಪ್ರಭಾವಿ ವ್ಯಕ್ತಿ ಇದ್ದರೂ ಕೂಡ ಆತನ ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನಾದರೂ ಕೂಡ ಸಿ.ಟಿ. ರವಿ ಅವರೇ, ನೀವು ರಾಜಕಾರಣ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಆದರೆ ವಿರೋಧ ಪಕ್ಷದಲ್ಲಿ ಯಾವ ರೀತಿ ರಾಜಕಾರಣ ಮಾಡಬೇಕು ಆ ರೀತಿಯಾಗಿ ಮಾಡಿ ಆಡಳಿತ ಪಕ್ಷಕ್ಕೆ ಚುರುಕು ಮುಟ್ಟುವಂಥ ಕೆಲಸವನ್ನು ಮಾಡಿ ಅಂತ ಹೇಳುವಂಥ ವಿಚಾರವನ್ನು ತಿಳಿಸೋಕೆ ಇಷ್ಟಪಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ಪರಮೇಶ್ವರ್ ರಾಜ್ ಅರಸ್, ಕಸಬಾ ಹೋಬಳಿ ಅಧ್ಯಕ್ಷರಾದ ನಾಗೇಶ್, ಸಂಶೋಧನಾ ವಿಭಾಗದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಹಿರೇಗೌಜ, ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.